ನಮ್ಮ ಮಾಧ್ಯಮ ಸ್ನೇಹಿತರು ಇಲ್ಲೇ ಇರಬೇಕು. ಇದು ಯಾರೋ ಪರಿಸ್ಥಿತಿ. ಯಾಕೆಂದರೆ ಪಾಪ ನನಗೆ ಬೇಜಾರಾಗಿದ್ದು, ಅವನು ಯಾರೋ ಪಾಪ ಹುಡುಗ ಒಂದು ವಿಡಿಯೋ ಮಾಡಿದ, ಮಾಡಿ ಈ ಥರ ಕುಮಾರಣ್ಣವ್ರಿಗೆ ಈ ವಿಡಿಯೋ ನೋಡಿದ್ರೆ ಗಮನಕ್ಕೆ ತನ್ನಿ ಅಂತೇಳಿ. ಅದು ನಮ್ಮ ಸತೀಶ್ನಾಗಿ ಮೊನ್ನೆ ಹೋದ ವಾರ ತೋರಿಸ್ದೆ. ಅದರ ಮೇಲೆ ಆಗ್ತಿ ನಮ್ಮ ಸುಮಾರು ಜನ ಅಂದ್ರಂತೆ ಸರ್, ನಿಮಗೆ ಶೇರ್ ಮಾಡಿದ್ರೆ ಅವ್ರು ಬಂದು ಖಂಡಿತ ಮಾಡ್ತಾರೆ, ಅವ್ರಿಗೆ ಮಾಡಿ ಅಂತ ಅವ್ರ ಜೊತೆಲಿ ಅಂದ್ರಂತೆ. ಅದಕ್ಕೆ ನಿಮ್ಮ ಹೆಸರು ಹೇಳಿ ಅವ್ರು ಮಾಡಿದ್ರು ಸರ್. ಇಮ್ಮಿಡಿಯೇಟಾಗಿ ಹರೀಶ್ಗೂ ಹೇಳಿದ್ದೀನಿ, ಮುಂದೆ ಊಟಕ್ಕೂ ಹೇಳಿದ್ದೀನಿ, ಇಮ್ಮಿಡಿಯೇಟಾಗಿ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಇಲ್ಲೇ ಊರೊಳಗೆ ಸಿಕ್ಕಿದ್ರೆ ನೋಡಿ ಒಂದು ಭಾಗ. ಇನ್ನು ಮಕ್ಕಳಿಗೆಲ್ಲ ಏನು ಮಾಡಿದ್ದೆ? ಎಷ್ಟು ಸಂಪಾದನೆ ಮಾಡ್ತೀಯ? ಬೆಳಗ್ಗೆ ನಾಯಿ ಕಡಿಸ್ಕೊಂಡು ಡೈಲಿ ಆಕ್ಸಿಜನ್ ಹಾಕ್ಸ್ಬೇಕು. ಇವನು ಬರೀ ಈಗ ನೀವು ಬರೋದು ಬರ್ತಾರೆ ಅಂದ್ಬಿಟ್ಟು ಅಲ್ಲಿ ಕುಣ್ಕೊಂಡು ಹೋಗಾಗ ನಾಯಿ ಕಡ್ದ್ಬಿಟ್ಟು ಈಗ ಆಸ್ಪತ್ರೆ ಇಂಜೆಕ್ಷನ್ ಕೊಡಿಸಿದಾರೆ. ಈಗ ಹಾಕ್ಸ್ಕೊಬಂದಾರೆ. ಎಲ್ಲೆಲ್ಲಿ ಗಾಯ ಆಯ್ತು? ಹುಷಾರಿಕೆಯಲ್ಲಿ ಇರಬಾರ್ದಪ್ಪ. ನಾಯಿಗಳು ಕಚ್ಚೋದು ಇದೆಲ್ಲ ಈಗ ಕರ್ಕೊಂಡು ಹೋಗಿದ್ರ? ಈಗ ಕರ್ಕೊಂಡು ಅದು ಬೇಡ, ನಾನು ಹೇಳಿಬಿಟ್ಟು ಮಾಡಿಸೋಣಂತೆ. ಅದಕ್ಕೆ ಏನಾದ್ರು ಕವರ್ ಮಾಡಿಸ್ಬೋದಾ ಹಿಂಗೆ ಕೇಳೋಣ. ನಿನಗೆ ಇದ್ರ ಕಾಲೇ ಹಾಕ್ಬಿಡ್ತಾರೆ ಬಹುಶಃ. ಆ ಪಾದ ಆಪ್ರೇಷನ್ ಮಾಡಿ ಅದೆಲ್ಲ ವಾಸಿ ಮಾಡಿ. ನಿಂಗೆ ಶುಗರ್ ಇಲ್ಲ ತಾನೇ? ಶುಗರ್ ಇಲ್ಲದೆ ಇದ್ರೆ ಮಾಡಿ ಒಂದು ಪಾದ ಟೈಪ್ ಹಾಕ್ಕೊಡ್ತಾರೆ, ಮಾಡ್ತಾರೆ. ಇತ್ತ ಅದೇ ಮಾಮೂಲಿ ಶೂ ಥರ ಅದು 5,000 ರೂಪಾಯಿ ಕೊಟ್ಬಿಟ್ಟು ತಗೊಂಡಿದ್ದೆ. ಸ್ಕೂಟರ್ ಕೊಡಿಸಿದ್ದೀನಿ. ಸ್ಕೂಟರ್ ಕೊಟ್ಟಿದ್ರು, ಒಂದು ಕಾಲಿತ್ತು, ಈಗ ಒಂದು ಪೂಜೆಗೆ ಸರ್. ಈಗ ಅದನ್ನ ಏನು ವ್ಯಾಪಾರ ಮಾಡ್ಕೊಂಡು ಹೋಗ್ಲಿ ಅಂತ ಮತ್ತೆ ಸ್ವಲ್ಪ ದುಡ್ಡು ಕೊಟ್ಟಿದ್ರು. ರೀಸೆಂಟ್ ಮತ್ತೆ ಒಂದು ಕಾಲ ಆಗೋದ್ರಿಂದ ಈಗ ತುಂಬಾ ಬೇಡೇನಾಗಿದೆ ಸರ್ ಇದು. ಅಲ್ಲ, ನಾನು ಹೇಳ್ತೀನಿ ಡಾಕ್ಟ್ರಿಗೆ, ರವಿ ಸ್ವಲ್ಪ ನೀನು ಜವಾಬ್ದಾರಿ ತಗೋತೀಯ. ಈಗ ಈಗ ನೀನು ಇರೋವರಿಗೆ ದುಡಿಮೆ ಮಾಡಿ ಇವ್ರು ಸಾಕ್ಬೋದು. ಒಂದು ಮನೆ ಇತ್ತು, ಇವಳಿಗೋಸ್ಕರ ತೆಗಿಸ್ಬೇಕು ಮಾಡಿದೆ. ಅದು ಮಾಡಿದೆ. 10 ಕುಂಟೆ ಗದ್ದೆನೂ ಇತ್ತು, ಅದು ಮಾಡಿದೆ. ಕಿಡ್ನಿ ಇನ್ಫೆಕ್ಷನು 2 ಇತ್ತು. ಮನೆ ಒಂದು 10 ಕುಂಟೆ ಗದ್ದೆ ಇತ್ತು. 2 ಸಮಸ್ಯೆ ಇಲ್ವಾ? ಕಿಡ್ನಿ ಸಮಸ್ಯೆ ಸಹ ಅವ್ರಿಗೆ. ಆಮೇಲೆ 6 ಗಂಟೆ ಒಂಚೂರು ನೀರು ಕುಡಿದ್ರು ಆಗಿತ್ತು. ಇವರಲ್ಲಿ ಗ್ಲುಕೋಸ್ ಕೊಡೋದೈತೆ. ಅದಕ್ಕೆ ಬೆಳಗ್ಗೆ ಒಂದು ಗ್ಲುಕೋಸ್, ಸಾಯಂಕಾಲ ಒಂದು ಗ್ಲುಕೋಸ್ ಇಂಜೆಕ್ಷನ್ ಹಾಕ್ಸ್ಬೇಕು. ಡೈಲಿ 1,200 ರೂಪಾಯಿ 1,000 ರೂಪಾಯಿ ಖರ್ಚಾಯ್ತದೆ. ಒಂದು 3 ದಿನ ಇರಲ್ಲ ವಾರದಲ್ಲಿ. 3 ದಿನ ಚೆನ್ನಾಗಿರ್ತಾರೆ, 4 ದಿನ ಹಿಂಗೆ ಬಿರ್ಕೊತಾರೆ. ಈಗ ಏನಾದರೂ ಇಲ್ಲೊಂದು ಅಂಗಡಿ ಹಾಕ್ಕೊಟ್ರೆ 450 ಕೊಡ್ತಾರೆ ತಿಂಗಳು. ಇವನು ಒಂದು ಇಲ್ಲೊಂದು ಅಂಗಡಿ ಹಾಕ್ಕೊಟ್ರೆ ಒಂದು ಜಾಗ ಉಳಿಸೋಣ, ಒಂದು ಅಂಗಡಿಗೆ ಏನಾದರೂ ಪಂಚಾಯತಿಂದ ಒಂದು ಅಂಗಡಿ ಹಾಕೋಕ್ಕೆ ಒಂದು ಸಣ್ಣ. ಈಗ ಇಬ್ಬರಿಗಾಗಿದೆ ಸರ್, ಈ ವರ್ಷ ಇಬ್ಬರಿಗೆ 1 ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿದೆ ಸರ್. ಈಗ ರೀಸೆಂಟ್ ಸ್ಕೂಟರ್ ಕೊಟ್ಟಿದ್ದೀವಲ್ಲ ಅಂತ ಇದಾಗಿತ್ತು ಸರ್. ಈಗ ಒಂದು ಅಂಗಡಿ ಹಾಕೊಂಡ್ರೆ ಫಸ್ಟ್ ಪ್ರಿಫರೆನ್ಸ್ ಸರ್ಕಲಲ್ಲಿ ಉಂಟು. ಅದಾದ ಹಿಂದೆ ನಾವು ಏನು ಮಾಡಿದ್ರು ಉಪಯೋಗ. ನಾವು ಜೀವನಕ್ಕೆ ದುಡ್ಡು ಸಂಪಾದನೆ ಮಾಡಿದ್ರೆ ಅವ್ರಿಗೆ ಬದುಕತ್ತೆ. ಪಂಚಾಯತಿಯಿಂದ ಪರ್ಮಿಷನ್ ಜಾಗಕ್ಕೆ ಒಂದು ಪರ್ಮಿಷನ್ ಕೊಡಿಸಿ. ಪಿಡಿಯರು ನಾವು ಇದು ಮಾಡ್ತಿದ್ದೆ, ವಿಡಿಯೋ ಮಾಡ್ತೀವಿ. ಪಿಡಿಯೋ ಅವ್ರು ಬಂದಿದ್ರು ಸರ್, ಇಲ್ಲಿ ಉಳ್ಳಳ್ಳಿ ಪಿಡಿಯೋ ಮತ್ತು ನಂಜನಗೂಡು ಪಿಡಿಯೋ ಅವರು. ಅದೇನೇ MLA ಅವ್ರು ಫೋನ್ ಮಾಡಿದ್ರು, ಹೋಗಿ ಹುಡುಗಿ ನೋಡಿ ಅಂತ ಅಂದರು. ಅದಕ್ಕೆ ಬಂದಿದ್ದೀವಿ ಅಂತ ನೋಡ್ಬಿಟ್ಟು ನಮ್ಮ ಪಂಚಾಯತಿಯಿಂದ ಇವರಂದ್ರು, ನಂಜನಗೂಡು ಪಿಡಿಯೋ ಅವರು, ಎಲ್ಲಾದರೂ ಸರಿ ಹುಡುಗಿ ಪಾಪ ಭಾಳ ಒಟ್ಟು ಉಳಿತದೆ. ಇನ್ನು 5 ದಿವಸದಲ್ಲಿ ನೀವೆಲ್ಲರೂ ಇದು ರೆಡಿ ಮಾಡಿ ಒಂದು ಸೈಟ್ ಕೊಡ್ರಿ ಅಂತ ಅವರು ತಾಲೂಕ್ ಪಂಚಾಯತಿಯವರು ಇವ್ರಿಗೆ ಹೇಳಿದ್ರು. ಇಲ್ಲ ಖಂಡಿತವಾಗ್ಲಿ ಇನ್ನೊಂದು 5-6 ದಿವಸದಲ್ಲಿ ಮಾಡಿಕೊಡ್ತೀವಿ ಅಂತ ಹೋದರು. ಅಂದು ಒಂದು 15-20 ದಿನ ಆದರೂ ಅವರು ಮೊಕ್ಕನೇ ಹಾಕ್ಲಿಲ್ಲ. ನಾನೇ ಹೋದೆ, 1 ಸರಿ ಹೋದೆ, 2ನೇ ಸರಿ ಸಿಕ್ಕಿದ್ರು ಪಿಡಿಯೋ ಅವರು. ಏನಾಯ್ತು ಸರ್ ನಮ್ಮ ಹುಡುಗಿರು ಅಂತಂದೆ. ಇಲ್ಲಿ ಪಂಚಾಯತಿ ಒಳಗೆ ಯಾವುದೂ ಒಂದಿನ ಉಳ್ಕಲ್ಲ. ಇವತ್ತು ಸಣ್ಣ ಊರಲ್ಲೇ ಏನಾದರೂ ಮಾಡಿ ಕೇಳಿ ಇದು ಕರೆಸ್ಕೊಂಡಿದ್ದ ಅದಕ್ಕೆ ಇವ್ರನ್ನ ಅಭಿಯಣ್ಣ ಒಂದು ಜಾಸ್ತಿ
ಅವ್ರು ಬಂದು ಅವತ್ತು ವಿಡಿಯೋ ಮಾಡಿ ನೀವು ಕರೆಕ್ಟ್ ಅಂದ್ಬಿಟ್ಟು ಬಂದು ಎಲ್ಲ ವಿಡಿಯೋ ಮಾಡಿಸ್ಬಿಟ್ಟು ಅಂದ್ರು ನಿಮ್ಮ ಕೈ ಮುಗಿತು ನನ್ನ ಮಕ್ಕಳು ಆಯ್ತಮ್ಮ ಆಯ್ತು ಅದು ಅವನು ಸ್ವಲ್ಪ ಕಾಲು ಒಂದು ಸತಿ ಸದ್ಯಕ್ಕೆ ಸರ್ 25-50 ಕೊಟ್ಟಿರುವಂಗೆ ಸರ್ ಫ್ರೆಶ್ ಆಮೇಲೆ ಮನೆಯದು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ನೀನು ಹೋದ್ರೆ ಕಷ್ಟ ಈ ಮನೆ ಖಾಲಿ ಮಾಡ್ಕೊಂಡು ಒಂದು ಮನೆ ಇದು ನೀನು ಇಂಜೆಕ್ಷನ್ನು ಸದ್ಯಕ್ಕೆಲ್ಲ ಕೊಡಬೇಕು ಅಂದಲ್ಲ ದಿವಸ ಬರ್ತಿದೆ ಅಂತ ಇದು ಯೂಸ್ ಮಾಡ್ಕೊಳ್ಳಿ ಮನೆದು ಅವೆಲ್ಲ ಕೂತ್ಕೊಂಡು ವ್ಯವಸ್ಥೆ ಮಾಡಿಸ್ಕೊಡಿ ಈ ಕಡೆ ಒಂಚೂರು ಸರ್ ಒಂಚೂರು ಧೈರ್ಯವಾಗಿರೋ ಎದುರು ಬಿಡ ನಿಮ್ಮ ಕಾಲು ಕಟ್ಬಿಡ್ತೀನಿ ಬೇಡ 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 ಸರಿ ಆಯ್ತಾಯ್ತು ಅದೇ ಮಾಡಿಸ್ತಾನೆ ಮನೆಯಲ್ಲ ಬೇಡ 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 ಬನ್ನಿ ಅಲ್ಲಿ ಮಾಡಿಸ್ಕೊಡ್ತೀವಿ ಬಿಡು ಅವ್ರ ತಾಯಿ ತೀರ್ಮಾನ ತಗೊಂಡ್ರೆ ಅವ್ರೊಂದು ಮೇಳಪುರ ನಾನು ಕುಚಗಣ ಪ್ರತಿನಿಧಿಗಾಗಿರೋದು ಇಲ್ಲಿ ಎಷ್ಟು ವರ್ಷ ಇದೆ 25 ವರ್ಷ 25 ವರ್ಷ ಬಟ್ ನಿಮ್ಮ ಆಸ್ತಿ ಎಲ್ಲ ಇವಳಿಗೋಸ್ಕರ ಕಳಿಸಿದ್ರು ಚಾಮುಂಡೇಶ್ವರಿ ಗಂಡನ ಅಲ್ಲಿಗೆ ಬರ್ತಾರೆ ಅವ್ರ ಗಂಡನ ಚಾಮುಂಡೇಶ್ವರಿ ಯಾವ ಯಾವ ಬನ್ನೂರು ಮೇಲೆ ಇವರೆಲ್ಲ ಎಲ್ಲ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಬಿಡಿ ಏನು ತರ ಕೆಡಿಸ್ಕೋಬೇಡಿ ಆಮೇಲೆ ಕೂತ್ ಮಾತಾಡಿ ಮಾಡ್ಕೊಡ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ